ಪಕ್ಷದವ್ರನ್ನ ಆ ಪಕ್ಷದವ್ರು ಈ ಪಕ್ಷದವ್ರನ್ನ ರೆಸಾರ್ಟ್ ಕರ್ಕೊಂಡೋಗಿ ಡೀಲಿಂಗ್ ಮಾಡೋದ್ನೇ ದೊಡ್ಡ ದೇಶದ ಅಭಿವೃದ್ಧಿ ಅನ್ಕೊಂಡವ್ರೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ರಾಜಕೀಯದವರು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಾನು ಈ ರೈತ ಚಳವಳಿ ನಾಯಕನೇ ಅಲ್ಲ. ನೀನು ಹೋರಾಟಗಾರನೇ ಅಲ್ಲ. ಹೆಂಗತ್ತ ಮೈಗೆ ಹೋರಾಟಕ್ಕೆ ಇನ್ನೊಂದು ಹೆಸರೇ ನೀನು ಒಂದೇ. ಹಂಗ್ ಬಾರ್ಲ ದಾರಿಗೆ ನೋಡ್ಲ ಸೋಮ, ಈ ಹೋರಾಟದ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ಬರುತ್ತೋ ಅಷ್ಟು ಹಂಗೆ ಬಾಚ್ಕೊಬಿಡ್ಬೇಕು. ಇವತ್ತು ರಾತ್ರಿನೇ ನನ್ನ 3 ಕಾರು ನಿನ್ನ 2 ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬಿಡುವ. ಒಳ್ಳೆ ಇಡಗಣನು. ಹಂಗಂತ ಆ ರೈತರನ್ನೆಲ್ಲ ನಮ್ಮ ಕಾರು ಗಚ್ಕೊಬಿಡ್ಬೇಡ ಕಣ್ಲ. ಯಾಕೆ ಅವರು ಬರೋದ್ ಬೇಡವಾ? ಬರ್ಬೇಕು ಕಣ್ಲ, ಅವ್ರಿದ್ರೆ ತಾನೇ ನಮ್ಮ ಹೋರಾಟಕ್ಕೊಂದು ಕಳೆ. ಅವ್ರಿಗೆ ಅಂತಲೇ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಒಂದ್ 200-300 ಪುಕ್ಸಡೆ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಒಳ್ಳೆ ಇಡಗಣನ. ಅಪ್ಪ ಅಪ್ಪ, ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಮ ಪುಣ್ಯ ಬರಲಿ. ಮಳೆ ಬೆಳೆ ಬರದೆ ರೊಟ್ಟಿ ಮಾಡೋಕ್ಕಿಟ್ಟಿಲ್ಲ, ಹೆಂಡತಿ ಮಕ್ಕಳು ಹಸ್ಕೊಂಡು ಸಾಯ್ತವ್ರೆ. ಅದಕ್ಕೆ ಮಲ್ಲಣ್ಣ, ನಿಮ್ಮಂಥವ್ರು ನಾವು ಹೋಗ್ಲಾಡ್ಸಿ ನಿಮ್ಮ ಜೀವನದಲ್ಲಿ ಬೆಳಕು ಬರಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ತು ರಾತ್ರಿ ಟ್ರೈನ್ಗೆ ನಮ್ಮ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ, ಬರ್ಬೋದು. ಬರ್ಬೇಕಾದ್ರೆ 500 ರೂಪಾಯಿ ತಗೊಂಬ. ನಮಗಲ್ಲ, ರೈಲ್ ಟಿಕೆಟ್ಗೆ 500 ರೂಪಾಯಿನ? ಹೊಟ್ಟೆ ಹಿಟ್ಟಿಲ್ಲ ಅಂಥದ್ರಲ್ಲಿ ನನ್ನ ಪರದೇಶಿಗೆ ಎಲ್ಲಿಂದ ಬರ್ಬೇಕು ಅಷ್ಟೊಂದು ದುಡ್ಡು? ನೋಡ್ವಲ್ಲಣ್ಣ, ನಾವ್ ಹೇಳಿದ್ದು ಕೇಳ್ಕೊಂಡು ಬರೋರ್ನ ಮಾತ್ರ ಕರ್ಕೊಂಡು ಹೋಗ್ತೀವಿ. ಹೊರಡಕ್ಕೆ ಕಾರ್ ವ್ಯವಸ್ಥೆ ಮಾಡ.